ಆತ್ಮೀಯ ಸಹೃದಯ ವೀಕ್ಷಕ ಬಂಧುಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನೀವು ಪೋಷಕರಾಗಿದ್ರೆ, ವಿದ್ಯಾರ್ಥಿಗಳಾಗಿದ್ರೆ ಮತ್ತೆ ಹಾಸ್ಟೆಲ್ಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ನೋಡಿ. ನೀವ್ಯಾರಾದ್ರೂ ಹಾಸ್ಟೆಲ್ಗಳಲ್ಲಿ ಓದಿದ್ರೆ ಅಥವಾ ಮುಂದೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು ಅಂತಿದ್ರೆ, ಯಾರನ್ನಾರೇ ಹಾಸ್ಟೆಲ್ ಏನೆಲ್ಲ ಸಿಗುತ್ತೆ ಅಂತ ಕೇಳಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಸ್ಟೆಲ್ಗಳ ನೌಕರರಾಗಿದ್ರೆ, ವಾರ್ಡನ್ಗಳಾಗಿದ್ರೆ, ತಾಲೂಕು ಕಲ್ಯಾಣಾಧಿಕಾರಿಗಳಾಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನ ಬೇರೆಯವರಿಗೆ ಪ್ರಚಾರ ಮಾಡಿ ತಿಳಿಸಿ. ಅಂದ್ರೆ ನಿಮ್ಮ ಹಾಸ್ಟೆಲಲ್ಲಿ ಯಾರ್ಯಾರು ಸೇರ್ಕೋಬೇಕಂತಿದ್ರೆ ಅವ್ರಿಗೆ ಈ ವಿಡಿಯೋ ತೋರಿಸಿದ್ರೆ ಸಾಕು. ಅಷ್ಟು ಮಾಹಿತಿಗಳನ್ನ ನಾನು ನಿಮ್ಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಹಾಸ್ಟೆಲ್ಗಳಂದ್ರೆ ವಿದ್ಯಾರ್ಥಿಗಳನ್ನ ಉಳ್ಕೊಳ್ಳೋದಕ್ಕೆ ಮತ್ತು ಊಟ ವಸತಿಗಳನ್ನ ನೀಡಿ ಅವ್ರಿಗೆ ಉಳ್ಕೊಳ್ಳೋಕಂತ ವ್ಯವಸ್ಥೆ ಮಾಡ್ತಕ್ಕಂತಹ ಒಂದು ಸಂಸ್ಥೆ. ನಿಮ್ಗೆಲ್ರಿಗೂ ಗೊತ್ತಿರತಕ್ಕಂಥದ್ದು. ಹಾಸ್ಟೆಲ್ಗಳಲ್ಲಿ ಎರಡು ರೀತಿ ಹಾಸ್ಟೆಲ್ಗಳಿದೆ. ಒಂದು ಸರ್ಕಾರಿ ಹಾಸ್ಟೆಲ್ಗಳು, ಮತ್ತೊಂದು ಪ್ರೈವೇಟ್ ಹಾಸ್ಟೆಲ್ಗಳು. ಅದನ್ನ ಪಿ ಜಿಗಳು ಅಂತ ಕರಿತೀವಿ. ಪ್ರೈವೇಟ್ ಹಾಸ್ಟೆಲ್ಗಳ ಬಗ್ಗೆ, ಪಿ ಜಿಗಳ ಬಗ್ಗೆ ನಾವು ಮಾತಾಡೋದು ಬೇಡ. ಇನ್ನು ಗೌರ್ನಮೆಂಟ್ ಹಾಸ್ಟೆಲ್ಗಳು, ಇವನ್ನ ನಿಜವಾಗ್ಲೂ ಪುಣ್ಯ ಭೂಮಿಗಳು ಅಂತ ಕರಿಬೇಕು. ಅದೆಷ್ಟೋ ವಿದ್ಯಾರ್ಥಿಗಳು ಇದರಿಂದ ಭವಿಷ್ಯವನ್ನ ಕಟ್ಕೊಂಡು ಸರ್ಕಾರಿ ನೌಕರಿಗಳನ್ನ ಪಡೆದಿದ್ದಾರೆ ಮತ್ತು ಹಲವಾರು ಪದವಿಗಳನ್ನ ಪಡ್ಕೊಂಡಿದ್ದಾರೆ. ಅನೇಕ ಜನ ವಿದೇಶದಲ್ಲಿ ವ್ಯಾಸಂಗವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಾ ಕ್ಷೇತ್ರಗಳಲ್ಲೂ IAS ಇಂದ ಹಿಡಿದು ವಿಜ್ಞಾನ ಕ್ಷೇತ್ರದಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದ್ದಾರೆ. ಹಾಸ್ಟೆಲ್ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಒಂದು ರೀತಿ ಬೂಸ್ಟ್ ಇದ್ದಂಗೆ, ಒಬ್ಬ ಮಾರ್ಗದರ್ಶಕ ಇದ್ದಂಗೆ. ಹಾಸ್ಟೆಲ್ ಅನ್ನೋದು ಒಂದು ರೀತಿಯ ತನ್ನ ಸ್ನೇಹಿತ ಇದ್ದಂಗೆ, ಒಂದು ಅವಿಭಾಜ್ಯ ಅಂಗ ಇದ್ದಂಗೆ. ಸುಮಾರು 15 ವರ್ಷಗಳ ಕಾಲ ನಾನು ಕೂಡ ಹಾಸ್ಟೆಲಲ್ಲಿದ್ದು ಓದು ಹುದ್ದೆಯನ್ನ ಪಡ್ಕೊಂಡಿದ್ದೀನಿ. 7 ಹುದ್ದೆಗಳನ್ನ ಪಡ್ಕೊಂಡಿದ್ದೀನಿ. 7 ಹುದ್ದೆಗಳನ್ನ ಪಡ್ಕೊಂಡಿದ್ದೀನಿ ಅಂದ್ರೆ ಅದಕ್ಕೆ ಹಾಸ್ಟೆಲ್ಲೇ ಕಾರಣ. ಅದೇ ರೀತಿ ಹಾಸ್ಟೆಲ್ಗಳಲ್ಲೆಲ್ಲ ಏನ್ ಸಿಗುತ್ತೆ, ಹಾಸ್ಟೆಲ್ ಅಂದ್ರೆ ಏನು, ಹಾಸ್ಟೆಲ್ನ ವಿಧಗಳೇನು ಎಲ್ಲಾನು ಕೂಡ ನಾವು ಚರ್ಚೆ ಮಾಡೋಣ. ನಾವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕಿತ್ತು. ಹಾಗಾಗಿ ನಾವೇನ್ ಮಾಡೋದು ಅಂದ್ರೆ ನಮ್ಮ ಸೋಮವಾರಪೇಟೆ ತಾಲೂಕಿನ BCM ಅಧಿಕಾರಿಗಳಂತಹ ಶ್ರೀಯುತ ಮೋಹನ್ ಕುಮಾರ್ ಸರ್ ಅವರನ್ನ ಭೇಟಿ ಮಾಡಿದ್ದು. ಅವರು ಈ ಹಾಸ್ಟೆಲ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮಗೆ ಕೊಟ್ಟಿದ್ದಾರೆ. ಹಾಸ್ಟೆಲ್ ಅಂದ್ರೆ ಏನು, ಎಷ್ಟೆಲ್ಲ ಯಾವ್ಯಾವ ತರದ ಹಾಸ್ಟೆಲ್ಗಳು ಇರ್ತದೆ, ಎಲ್ಲಾ ಮಾಹಿತಿಗಳನ್ನ ನಮ್ಗೆ ನೀಡಿದರೆ. ಆ ಮಾಹಿತಿಯನ್ನ ನಾನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಮೊದಲನೇದಾಗಿ ಹೇಳ್ದಂಗೆ ಹಾಸ್ಟೆಲ್ಗಳಲ್ಲಿ 2 ವಿಧ. ಒಂದು ಖಾಸಗಿ ಹಾಸ್ಟೆಲ್ಗಳು, ಇನ್ನೊಂದು ಸರ್ಕಾರಿ ಹಾಸ್ಟೆಲ್ಗಳು. ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಕೇಂದ್ರ ಸರ್ಕಾರದ ಹಾಸ್ಟೆಲ್ಗಳು ಮತ್ತೆ ರಾಜ್ಯ ಸರ್ಕಾರದ ಹಾಸ್ಟೆಲ್ಗಳು. ಇನ್ನು ಅದ್ರ ಒಳಗಡೆ ಮತ್ತೆ ವಿಧಗಳೇನಂದ್ರೆ ವಸತಿ ಮತ್ತೆ ಶಿಕ್ಷಣ ಎರಡು ಇರ್ತಕ್ಕಂಥ ಹಾಸ್ಟೆಲ್ಗಳು, ಕೇವಲ ವಸತಿ ನಿಲಯಗಳು ಮಾತ್ರ. ಉದಾಹರಣೆಗೆ ನಮ್ಮ ಏಕಲವ್ಯ ಮಾದರಿ ಸ್ಕೂಲ್ಗಳೇನಿದೆ, ಮೊರಾರ್ಜಿ ವಸತಿ ಏಕಲವ್ಯ ಮಾದರಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ. ಇನ್ನು ಮೊರಾರ್ಜಿ ದೇಸಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಈ ತರದ ತುಂಬಾ ಹಾಸ್ಟೆಲ್ಗಳಿದೆ. ಅವು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತವೆ. ಈ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಹಭಾಗಿತ್ವದಲ್ಲಿರ್ತಕ್ಕಂತಹ ಅನೇಕ ಹಾಸ್ಟೆಲ್ಗಳು ಕೂಡ ಇದಾವೆ. ಒಟ್ಟಲ್ಲಿ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಹಾಸ್ಟೆಲ್ಗಳು ಇದಾವೆ. ಇದರಲ್ಲಿ 2 ರೀತಿಯ ಹಾಸ್ಟೆಲ್ಗಳಿದಾವೆ. ಮತ್ತೆ 2 ರೀತಿ ಅಂದ್ರೆ ಪ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್. ಪ್ರೀ ಮೆಟ್ರಿಕ್ ಅಂದ್ರೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು, 5ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಏನಿರ್ತಾರೆ, ಈ ವಿದ್ಯಾರ್ಥಿಗಳನ್ನ ನಾವು ಪ್ರೀ ಮೆಟ್ರಿಕ್ ಅಂತ ಕರಿತೀವಿ. ಇನ್ನು ಪೋಸ್ಟ್ ಮೆಟ್ರಿಕ್ ಅಂದ್ರೆ ಕಾಲೇಜು ವಿದ್ಯಾರ್ಥಿಗಳು, ಏನು PUC ನಂತರ ಓದಿದೆ, ಈ ನಂತರ ಓದಿಗೆ ನಾವು ಕಾಲೇಜು ವಿಧಗಳನ್ನ ಪೋಸ್ಟ್ ಮೆಟ್ರಿಕ್ ಅಂತ ಕರಿತೀವಿ. ಇಷ್ಟು ತರದ ವಿಧಗಳಿದೆ. ಇನ್ನು ಪ್ರೀ ಮೆಟ್ರಿಕ್ ಅಲ್ಲಿ 2 ವಿಧ. ಪ್ರೀ ಮೆಟ್ರಿಕ್ ಅಲ್ಲಿ 2 ವಿಧ. ಒಂದು ಯಾವ್ದಂದ್ರೆ ಬಾಯ್ಸ್ ಹಾಸ್ಟೆಲ್ ಮತ್ತೆ ಗರ್ಲ್ಸ್ ಹಾಸ್ಟೆಲ್, 2 ಸಪ್ರೇಟ್ ಇರುತ್ತೆ. ನೆಕ್ಸ್ಟ್ ಸೇಮ್ ಕಾಲೇಜಲ್ಲಿ ಪೋಸ್ಟ್ ಮೆಟ್ರಿಕ್ ಅಲ್ಲೂ ಬಾಯ್ಸ್ ಹಾಸ್ಟೆಲ್ ಮತ್ತೆ ಗರ್ಲ್ಸ್ ಹಾಸ್ಟೆಲ್, ಇಷ್ಟು ವಿಧಗಳು ಇರುತ್ತದೆ. ನೆಕ್ಸ್ಟ್ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ರೀತಿ ಹಾಸ್ಟೆಲ್ಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ಸಮಾಜ ಕಲ್ಯಾಣ ಇಲಾಖೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಅಡಿಯಲ್ಲಿ SC ಹಾಸ್ಟೆಲ್ಗಳು ಬರ್ತವೆ. ಎಲ್ಲಾ ಹಾಸ್ಟೆಲ್ಗಳು ಸಮಾಜ ಕಲ್ಯಾಣ ಇಲಾಖೆಗೆ ಬಂದ್ರು ಕೂಡ ಬಹುತೇಕ ಹಾಸ್ಟೆಲ್ಗಳು. ಆದ್ರೆ ಪರ್ಟಿಕ್ಯುಲರ್ ಆಗಿ ನಡೆಸ್ತಕ್ಕಂಥ ಹಾಸ್ಟೆಲ್ಗಳು ಯಾವಂದ್ರೆ SC ಹಾಸ್ಟೆಲ್ಗಳನ್ನ ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಾ ಬರ್ತದೆ. ಇನ್ನು ST ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ ಇರ್ತಕ್ಕಂತಹ ವಿದ್ಯಾರ್ಥಿ ನಿಲಯಗಳನ್ನ, ವಸತಿ ಶಿಕ್ಷಣ ಸಂಸ್ಥೆಗಳನ್ನ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ನೋಡ್ಕೊಳ್ತಾ ಬರ್ತದೆ. ನೆಕ್ಸ್ಟ್ OBCಗಳಿಗೆ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೋಡ್ಕೊಂಡ್ ಬರುತ್ತೆ. ಇನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ
ನಡೆಸ್ಕೊಂಡು ಬರ್ತಾ ಇದೆ. ಈ ರೀತಿ ಇಲಾಖೆಗಳು ಕರ್ನಾಟಕದಲ್ಲಿ ನಡೆಸ್ಕೊಂಡು ಬರ್ತಾ ಇದಾವೆ ಹಾಸ್ಟೆಲ್ಗಳನ್ನ. ಈ ರೀತಿ ಹಾಸ್ಟೆಲ್ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ರು ಕೂಡ ಅನೇಕ ರೀತಿಯ ಖರ್ಚು ವೆಚ್ಚಗಳನ್ನ ರಾಜ್ಯ ಸರ್ಕಾರ ಹೇಗೆ ಭರಿಸ್ತಾ ಇದೆ, ಮತ್ತೆ ಇದಕ್ಕೆಲ್ಲ ಯಾಕೆ ಇನ್ವೆಸ್ಟ್ ಮಾಡ್ತಾ ಇದ್ರೆ, ಇದು ಉದ್ದೇಶ ಏನು ಅನ್ನೋದನ್ನ ನೋಡೋದಾದ್ರೆ, ನಮ್ಮ ಮೋಹನ್ ಸರ್ ಅವ್ರು ಹೇಳದಂತೆ BPL ಕುಟುಂಬದಾರರಿಗೆ ಮೊದಲ ಪ್ರಾಧಾನ್ಯತೆಯನ್ನ ಕೊಡ್ತಾ ಇದೀವಿ. ಅವರ ಹಿಂದುಳಿದವರ ಕಲ್ಯಾಣ ಇಲಾಖೆಯಲ್ಲಿ BPL ಕುಟುಂಬದಾರರಿಗೆ ಕಂಪ್ಲೀಟ್ ಅವರು BPL ಕುಟುಂಬದಾರ ಆಗಿರ್ಬೇಕು. ಸುಮಾರು 1 ಲಕ್ಷ ಪ್ರಿಮೆಟ್ರಿಕ್ 1.5 ಲಕ್ಷ ಏನು ಆದಾಯ ಇರುತ್ತೆ. ಆದಾಯ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರ್ತದೆ ಅಂತ ಹೇಳಿದ್ರೆ ಅವರು, ಸರ್ಕಾರ ಅವಾಗ ಚೇಂಜ್ ಆಗ್ತಾ ಇರ್ತದೆ. ಹಾಗಾಗಿ ದಯವಿಟ್ಟು ನೀವು ನಮ್ಮ ಕಚೇರಿಗೆ ಬಂದು ಸಂಪರ್ಕ ಮಾಡಿ, ಅಥವಾ BCWD ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಮತ್ತೆ ಅವರು ಅವಾಗವಾಗ ಪತ್ರಿಕೆಯಲ್ಲಿ ನಾವು ಪ್ರಕಟಣೆನೂ ಕೂಡ ಸರ್ಕಾರ ಕೊಡ್ತಾ ಇರುತ್ತೆ. ಅದನ್ನ ಪ್ರಕಟಣೆಗೂ ಕೂಡ ನಾವು ಕೂಡ ಪ್ರಕಟಣೆಗೆ ತಿಳಿಸ್ತಾ ಇರ್ತೀವಿ. ಆದಾಯ ಮಿತಿ ಬದಲಾಗ್ತಾ ಇರುತ್ತೆ ಕಾಲ ಕಾಲಕ್ಕೆ. ಇನ್ನು ಏನೇನು ಡಾಕ್ಯುಮೆಂಟ್ಗಳು ಬೇಕು, ಏನೆಲ್ಲ ಬೇಕು ಅನ್ನೋದನ್ನು ಕೂಡ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಈಗ ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂದ್ರೆ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದನ್ನು ಕೂಡ ಅವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಏನ್ ಬೇಕು ಅಂದ್ರೆ, ಮಾಮೂಲಿ ನಿಮ್ದು ಆಧಾರ್ ಕಾರ್ಡ್ ಬೇಕು, ಜಾತಿ ಆದಾಯ ಪ್ರಮಾಣ ಜಾತಿ ಮತ್ತು ಆದಾಯ 2 ಪ್ರಮಾಣ ಪತ್ರಗಳು ಬೇಕು, ನಿಮ್ಮ ಫೋಟೋ, ನೀವು ಲಾಸ್ಟ್ ಟೈಮ್ ಓದಿರ್ತಕ್ಕಂತಹ ಮಾರ್ಕ್ಸ್ ಕಾರ್ಡ್ಗಳು, ಅಷ್ಟು ಫೋಟೋಗಳು, SATS ನಂಬರ್ಗಳು, ಏನು ನಿಮ್ಮ ಒಬ್ಬ ವಿದ್ಯಾರ್ಥಿ ಅಡ್ಮಿಷನ್ ಆಗೋಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅಷ್ಟು ದಾಖಲೆಗಳನ್ನ ನೀವು ರೆಡಿ ಮಾಡ್ಕೊಂಡೋಗಿ ಹಾಸ್ಟೆಲ್ಗಳಿಗೆ ಆನ್ಲೈನಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸುವಂಥದ್ದಿದೆ. ಆಫ್ಲೈನಲ್ಲಿ ಮೊದಲೆಲ್ಲ ಇರ್ತಿತ್ತು, ಈಗ ಆನ್ಲೈನಲ್ಲಿ ಇರೋದ್ರಿಂದ ಆನ್ಲೈನಲ್ಲಿ ಅರ್ಜಿ ಹಾಕಿದ್ರೆ ಅದನ್ನ ಸೆಲೆಕ್ಷನ್ ಮಾಡ್ತಾರೆ. ನಿಮ್ಮ ಮಾರ್ಕ್ಸ್ ಮೇಲೆ ಅದನ್ನ ಸೆಲೆಕ್ಷನ್ ಮಾಡ್ತಾರೆ. ತುಂಬಾ ಕಾಂಪಿಟೇಷನ್ ಕೂಡ ಇದೆ ಇವತ್ತಿನ ಕಾಲದಲ್ಲಿ. ಹಾಸ್ಟೆಲ್ಗೆ ಸೇರ್ಕೋಬೇಕು ಅಂದ್ರೆ MLA ಕೈಲಿ MP ಲೆಟರ್ ಇಂದ ಕೂಡ ಇನ್ಫ್ಲುಯೆನ್ಸ್ ಮಾಡುವಂತಹ ವ್ಯವಸ್ಥೆಗೆ ಬಂದಿದ್ದೀವಿ. ಒಂದು ಕಾಲದಲ್ಲಿ ಹಾಸ್ಟೆಲ್ಗೆ ಮಕ್ಕಳೇ ಇರ್ತಿರ್ಲಿಲ್ಲ. ಇವಾಗ ಹಾಸ್ಟೆಲ್ ಅಂದ್ರೆ ಅತಿ ಹೆಚ್ಚು ಬೇಡಿಕೆ ಆಗಿದೆ. ಯಾಕೆ ಅಂದ್ರೆ ಅದರ ಮಹತ್ವ ಅಷ್ಟಿದೆ. ಕಾಲೇಜುಗಳಲ್ಲಿ ಓದ್ಬೇಕಂದ್ರೆ ಬಹಳ ಹಾಸ್ಟೆಲ್ನ ಮಹತ್ವ ಅತಿ ಹೆಚ್ಚಾಗಿ ಬೇಕಾಗಿದೆ. ಇನ್ನು ಹಾಸ್ಟೆಲ್ ವ್ಯವಸ್ಥೆ ಬಗ್ಗೆ ನೋಡೋದಾದ್ರೆ, ಹಾಸ್ಟೆಲ್ ಅಂದ್ರೆ ಏನಿರ್ತದೆ ಅಂದ್ರೆ, ಮಕ್ಕಳು ಉಳ್ಕೊಳ್ಳೋದಕ್ಕೆ ಒಂದು ಸುಸಜ್ಜಿತವಾದಂತಹ, ಒಂದು ವ್ಯವಸ್ಥಿತವಾದಂತಹ ಕಟ್ಟಡ ಇದೆ. ಕೆಲವೊಂದು ಬಾಡಿಗೆ ಆಧಾರದಲ್ಲಿ ಕೂಡ ನಡೆಸ್ತಾ ಇರ್ತಾರೆ ಕೆಲವೊಂದು ಕಡೆ. ಬಹುತೇಕ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸ್ವಂತ ಕಟ್ಟಡಕ್ಕೆ ಒತ್ತಡ ನೀಡಿದೆ. 90% ಸ್ವಂತ ಕಟ್ಟಡಗಳಲ್ಲೇ ಸರ್ಕಾರ ಈ ಒಂದು ಹಾಸ್ಟೆಲ್ಗಳನ್ನ ನಡೆಸ್ತಾ ಇದೆ. ಒಂದು ವ್ಯವಸ್ಥಿತವಾದಂತಹ ಕಟ್ಟಡ ಇರುತ್ತೆ, UPS ಇರುತ್ತೆ, ಕುಡಿಯುವ ನೀರಿನ ಸೌಲಭ್ಯ ಇರುತ್ತೆ, ಸ್ನಾನ ಮಾಡೋಕ್ಕೆ ಬಿಸಿ ನೀರಿನ ಸೌಲಭ್ಯ ಇರುತ್ತೆ. ಮತ್ತೊಂದು ಹೇಳ್ತಾ ಇದ್ದೀನಿ, ಯಾವ DC ಕೂಡ, ಯಾರೇ ಗಣ್ಯ ವ್ಯಕ್ತಿ ಆದ್ರೂ ಕೂಡ, ಯಾರೇ ಆಗಿರ್ಬೋದು ಪ್ರಪಂಚದಲ್ಲಿ, ಪ್ರತಿ ದಿನ ಟೈಮ್ ಟು ಟೈಮ್ಗೆ ತಿಂಡಿ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಪ್ರತಿನಿತ್ಯ ತಪ್ಪದೆ ಸಮಯಕ್ಕೆ ಕರೆಕ್ಟ್ ಆಗಿ ಊಟವನ್ನ ರೆಡಿ ಮಾಡ್ತಾರೆ. ಇನ್ನು ಹಾಸ್ಟೆಲ್ ಇರ್ತಕ್ಕಂಥ ಸಿಬ್ಬಂದಿಗಳಿದಾರಲ್ಲ, ಅಡಿಗೆ ಸಹಾಯಕರು, ಅಡಿಗೆಯವರಿದಾರಲ್ಲ, ಅವ್ರಂತೂ ಕರೆಕ್ಟಾಗಿ ಆ ಟೈಮ್ಗೆ ಅಡಿಗೆ ಮಾಡಿ ಇಡ್ಲೇಬೇಕಾಗತ್ತೆ. ಹಾಗಾಗಿ ಕರೆಕ್ಟ್ ಟೈಮ್ಗೆ ಇಟ್ಬಿಡ್ತಾರೆ. ಆಮೇಲೆ ನಾವು ಕೂಡ ಶಾಲೆಗಳಿಗೆ ಮಕ್ಕಳುಗಳು, ವಿದ್ಯಾರ್ಥಿಗಳು ತೆರಳಬೇಕಾಗೋದ್ರಿಂದ ಕರೆಕ್ಟ್ ಟೈಮ್ಗೆ ಊಟ ಮಾಡ್ತೀವಿ. ಅಷ್ಟು ಸಮಯ ಪ್ರಜ್ಞೆಯಾಗಿ ಪ್ರತಿದಿನ ಅಷ್ಟು ಕೊಡ್ತಾರೆ. ಇನ್ನು ಊಟದ ಮೆನು ಚಾರ್ಟ್ ಅನ್ನ ಓದಿದ್ರೆ ಹಬ್ಬ, ಎಂತವ್ರಿಗಾದ್ರೂ ಕೂಡ ಆಶ್ಚರ್ಯ ಆಗುತ್ತೆ. ಇಷ್ಟು ಚಂದಾಗಿ ಇಷ್ಟು ಮೆನು ಚಾರ್ಟ್ ಅನ್ನ ಕೊಡ್ತಾರ ಅಂತ. ನಾನು ಅದನ್ನ ನಿಮ್ಗೆ ಡಿಸ್ಪ್ಲೇ ಹಾಕ್ತಾ ಇದ್ದೀನಿ. ಮೆನು ಚಾರ್ಟ್ ನ ಹೇಳ್ತಾ ಹೋದ್ರೆ ತುಂಬಾ ಆಗ್ಬಿಡುತ್ತೆ. ಅದೇ ಒಂದು ಎಪಿಸೋಡ್ ಆಗುತ್ತೆ, ಮೆನು ಚಾರ್ಟ್ ಒಂದು ಎಪಿಸೋಡ್ ಆಗುತ್ತೆ, ಅಷ್ಟು ಚಂದ ಇದೆ. ಎಲ್ಲಾ ರೀತಿಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ, ಒಬ್ಬ ವ್ಯಕ್ತಿಯ ದೈಹಿಕ ಮತ್ತೆ ಬೌದ್ಧಿಕ ಬೆಳವಣಿಗೆಗೆ ಏನೆಲ್ಲ ಆಹಾರ ಸಾಮಗ್ರಿಗಳು ಬೇಕೋ ಅಷ್ಟೆಲ್ಲವನ್ನು ಕೂಡ ಒದಗಿಸಿದೆ. ಇನ್ನು ಆಹಾರ ಮುಗೀತು. ಅಡುಗೆ ಸಿಬ್ಬಂದಿಗಳು ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತೆ ಸಂಜೆ 4 ಗಂಟೆಗೆ ಸ್ನಾಕ್ಸ್, ಟೀ, ಕಾಫಿ ಈ ತರದೆಲ್ಲ ಇರುತ್ತೆ. ನೆಕ್ಸ್ಟ್ ಸಂಜೆ ಊಟದ ಜೊತೆಗೆ ಏನೇನು ಇದೆ ಅಷ್ಟು ನಮ್ಮ ಫುಡ್ ಚಾರ್ಟ್ ಅನ್ನ ನಿಮ್ಗೆ ಹಾಕ್ತಾ ಇದ್ದೀನಿ. ಅಷ್ಟನ್ನು ಕೂಡ ಅವರು ತಯಾರಿ ಮಾಡಿ ಕೊಡುವಂಥದ್ದು. ಇನ್ನು ಅಡುಗೆ ಸಿಬ್ಬಂದಿಗಳು ಬಿಟ್ರೆ ಹಾಸ್ಟೆಲ್ ಇರ್ತಕ್ಕಂಥವ್ರು ವಾರ್ಡನ್, ಈ ನಿಲಯ ಪಾಲಕರು. ಈ ನಿಲಯ ಪಾಲಕರನ್ನ ನಾನು ಏನಂತ ಕರಿತೀನಿ ಅಂದ್ರೆ, ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಇವರು 2ನೆಯ ತಂದೆ ಇದ್ದಂತೆ. ಇವರು ಮನೇಲಿ ನಮ್ಗೆ ಯಾವ ಫಾದರ್ ಇದಾರ, ತಂದೆ ನಮ್ಮನ್ನ ಯಾವ ರೀತಿ ನೋಡ್ಕೋತಾರೋ, ಮನೇಲಿ ನಮ್ಗೆ ಯಾವ ಪೋಷಕರು ಯಾವ ರೀತಿ ನೋಡ್ಕೋತಾರೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವರು ನೋಡ್ಕೋತಾರೆ. ನಾವು ಅವರ ಮಾತುಗಳನ್ನ ಕೇಳಬೇಕು. ಕೆಲವೊಂದು ವಿದ್ಯಾರ್ಥಿಗಳಿದ್ದಾರೆ, ಅವ್ರಿಗೆ ಎದುರುತ್ತಾ ಮಾತಾಡೋದು, ಇದು ಮಾತಾಡೋದು. ತುಂಬಾ ಜನ ಭವಿಷ್ಯವನ್ನೇ ಹಾಳು ಮಾಡ್ಕೊಂಡಿದ್ದಾರೆ ಹಾಸ್ಟೆಲ್ಗೆ ಹೋದ್ಮೇಲೆ. ಇದನ್ನ ಪೋಷಕರೇ ನೀವು ಇದನ್ನ
ದಯವಿಟ್ಟು ಕೇಳಿ. ಮತ್ತೆ ಯಾರು ವಿದ್ಯಾರ್ಥಿಗಳಿದ್ರೆ ದಯವಿಟ್ಟು ನೋಡಿ. ಮನೆ ಅಂದಮೇಲೆ ಸಮಸ್ಯೆಗಳಿದ್ದೇ ಇರುತ್ತೆ, ವ್ಯವಸ್ಥೆ ಅಂದಮೇಲೆ ಸಮಸ್ಯೆಗಳಿದ್ದೇ ಇದೆ. ಆ ವ್ಯವಸ್ಥೆಯಲ್ಲಿ ಯಾವ ರೀತಿ ಎದುರಿಸ್ಬೇಕು, ಕಾನೂನು ರೀತಿ ಎದುರಿಸ್ಬೇಕೇ ಹೊರತು ಗಲಾಟೆ ಮಾಡೋದು, ಜಗಳ ಮಾಡೋದು, ಒಡೆದಾಟ ಮಾಡ್ಕೊಳ್ಳೋದು, ಪೊಲೀಸ್ ಕೇಸ್ಗಳನ್ನ ಮಾಡ್ಕೊಳ್ಳೋದು, ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ಅಡುಗೆಯವ್ರ ಮೇಲೆ ಅಥವಾ ಎಂಪ್ಲಾಯ್ಸ್ಗಳ ಮೇಲೆ ಹಲ್ಲೆ ಮಾಡಿದಾಗ ಅದು ಬಹಳ ಹಿಂಸೆ ಆಗುತ್ತೆ. ಯಾವ ಕ್ಷೇತ್ರದಲ್ಲೂ ಭ್ರಷ್ಟಾಚಾರ ಇಲ್ಲ ಹೇಳಿ ನೋಡೋಣ? ಎಲ್ಲ ಕ್ಷೇತ್ರಗಳಲ್ಲೂ ಭ್ರಷ್ಟಾಚಾರ ಇದೆ. ಅಂದ್ರೆ ನಿಲಯ ಪಾಲಕರೇ ಭ್ರಷ್ಟಾಚಾರ ಮಾಡ್ತಾರೆ ಅಂತಲ್ಲ, ಕೆಲವೊಂದು ಈ ನಮ್ಮ ಫುಡ್ ಚೈನ್ ಏನ್ ಸಿಸ್ಟಮ್ ಇದೆ ಆ ತರ ಚೈನ್ ಸಿಸ್ಟಮ್ ಅಲ್ಲಿ ಕೂಡ ಅವರು ಒಳಗಾಗಿರ್ಬೋದು. ನಾನು ಕೂಡ ಹಾಸ್ಟೆಲ್ ಇರೋದ್ರಿಂದ ಆ ಪರಿಸ್ಥಿತಿಗಳನ್ನ ಅನುಭವಿಸ್ ಬಂದಿದ್ದೀನಿ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಕಾನೂನಾತ್ಮಕವಾಗಿ ಕ್ರಮವನ್ನ ಕೈಗೊಳ್ಳಿ, ಒಡೆದಾಟ ಇದೆಲ್ಲ ಮಾಡಕ್ ಹೋಗ್ಬಿಡಿ ಹಾಸ್ಟೆಲ್ಗಳಲ್ಲಿ. ಹಾಗಾಗಿ ವಾರ್ಡನ್ ಜೊತೆ ನೀವು ಅದನ್ನ ಕೂತು ಬಗೆಹರಿಸ್ಕೋಬೇಕು. ಏನೆಲ್ಲ ಅಡಿಗೆ ಸಮಸ್ಯೆಗಳಿದೆ, ಏನೆಲ್ಲ ಸಮಸ್ಯೆಗಳು, ನೀರಿನ ಸಮಸ್ಯೆ, ಏನೋ ಪ್ರತಿದಿನ ಆಗ್ತಾ ಇರ್ತದೆ, ಏನೋ ಕರೆಂಟ್ ಕೆಟ್ಟ ಹೋಗ್ಬೋದು, ಬಿಸಿನೀರು ಸರಿಯಾಗಿ ಬರ್ದೇನೆ ಇರ್ಬೋದು. ಎಲ್ಲದಕ್ಕೂ ಕೂಡ ಪರಿಹಾರ ಇದೆ, ಕಾನೂನಾತ್ಮಕವಾಗಿ ಪರಿಹಾರ ಇದೆ. ನೀವು ಪ್ರಜೆಗಳು ನೀವು ಮೀಡಿಯಾಕ್ಕೆ ಹೋಗ್ಬೋದು ಅಥವಾ ಮೇಲಧಿಕಾರಿಗೆ ಮನವಿ ಸಲ್ಲಿಸ್ಬೋದು. ನೀವು ಏನ್ ಬೇಕಾದ್ರೂ ಮಾಡ್ಬೋದು ಕಾನೂನು ಮೂಲಕ. ಅದ್ಬಿಟ್ಟು ವಿದ್ಯಾರ್ಥಿಗಳು ನೀವೇ ಬೇರೆ ರೀತಿ ಒಡೆದಾಟ ಮತ್ತೊಂದು ಅವ್ರಿಗೆಲ್ಲ ಹೊಡೆಯೋದ್ರಿಂದ ಏನೋ ಪ್ರಯೋಜನ ಇಲ್ಲ, ಅದು ತಪ್ಪಾಗುತ್ತೆ. ಅದು ಕಾನೂನು ಮೂಲಕ ಒಬ್ರು ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು ತಪ್ಪಾಗುತ್ತೆ. ಈ ತರ ಹಲ್ಲೆ ಮಾಡ್ಕೊಂಡು ಇದ್ ಮಾಡೋದು ಕೆಲವು ಅಂದ್ರೆ ಪೋಷಕರು ಏನ್ ಮಾಡ್ಬೇಕು ಅಂದ್ರೆ ನಾವು ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. ನಮ್ಮ ಮಗ ಹಾಸ್ಟೆಲ್ಗೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಅಥವಾ ನನ್ನ ಮಗಳು ಹಾಸ್ಟೆಲ್ಗೆ ಹೋಗಿ ಏನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಪ್ರತಿ ತಿಂಗಳು ನಾವು ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವ್ ಮಾಡಿಲ್ಲ ಅಂದ್ರೆ ವೇಸ್ಟ್. ಅಲ್ಲಿ ಮತ್ತೆ ಹಾಸ್ಟೆಲ್ಗಳಲ್ಲಿ ಪೋಷಕ ಸಭೆ ಇರುತ್ತೆ. ವಾರ್ಡನ್ಗಳು ತಿಂಗಳಿಗೆ ಒಂದೊಂದ್ಸರಿ ಪೋಷಕ ಸಭೆಗಳನ್ನ ಕರೀತಾರೆ, 6 ತಿಂಗಳಿಗೆ ಅಥವಾ ಯಾವಾಗ ಕರೀತಾರೆ ಅವಾಗ ನಾವು ಹೋಗಿ ಅವ್ರ ಮೇಲೆ ಏನ್ ಕಂಪ್ಲೇಂಟ್ ಇದೆ, ಏನಿದೆ, ಯಾಕೆ ಓದ್ತಾ ಇದ್ದಾರೆ, ಏನಿದೆ ಎಲ್ಲಾನು ಕೂಡ ಹೇಳ್ತಾರೆ. ಕಾಲೇಜಲ್ಲೇ ಕರೀತಾರೆ ಪೋಷಕ ಸಭೆನ, ಹಾಗೆ ಹಾಸ್ಟೆಲ್ಗಳಲ್ಲೂ ಕೂಡ ಕರೀತಾರೆ. ಹಾಸ್ಟೆಲ್ಗಳಿಗೆ ಹೋಗಿ ಅದನ್ನ ವಿಚಾರಿಸ್ಬೇಕು. ವಿಚಾರಿಸಿದ ನಂತರ ವಾರ್ಡನ್ ಏನ್ ಹೇಳ್ತಾರೆ ಅದನ್ನ ತಿಳ್ಕೊಂಡು ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳುವಂತಹ ಪ್ರಯತ್ನ, ಕಲಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಓದ್ತಾ ಇದ್ರೆ ಓದುವಂತಹ ಪ್ರೋತ್ಸಾಹ ಏನ್ ಕೊಡ್ಬೇಕು, ನಾವು ನೆಕ್ಸ್ಟ್ ಏನನ್ನ ಅವನಿಗೆ ನೀಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಮತ್ತು ವಿದ್ಯಾರ್ಥಿಗಳು ಹಾಸ್ಟೆಲ್ನ ವಾರ್ಡನ್ಗಳು ನಮ್ಗೆ ಏನ್ ಹೇಳ್ತಾ ಇದ್ರೆ, ಏನ್ ಇದ್ ಮಾಡ್ತಾ ಇದ್ರೆ ಅನ್ನೋದನ್ನ ಅವ್ರನ್ನ ವಿಶ್ವಾಸಕ್ಕೆ ತಗೋಬೇಕು. ಈ ರೀತಿ ಒಂದು ಹಾಸ್ಟೆಲ್ ಮತ್ತೆ ವಿದ್ಯಾರ್ಥಿ ಇಬ್ರು ಕೂಡ ತಂದೆ ಮಗನ ರೀತಿಯಲ್ಲಿ ಕೂತು ಮಾತಾಡಿ ಬಗೆಹರಿಸಿಕೊಳ್ಳುವಂತಹ ಸಂಬಂಧ ತುಂಬಾ ಒಳ್ಳೆಯದು. ಇನ್ನು ವಿದ್ಯಾರ್ಥಿ ಮತ್ತೆ ವಾರ್ಡನ್ನ ನಡುವಿನ ಸಂಬಂಧದ ನಂತರ ನಿಮ್ಗೆ ಸಿಗ್ತಕ್ಕಂಥದ್ದು ವಾಚ್ಮ್ಯಾನ್ಗಳಿರ್ಬೋದು ಅಥವಾ ನಿಮ್ಮ ಕಾಲೇಜ್ ಇರ್ಬೋದು, ಅವ್ರ ಜೊತೆನೂ ಕೂಡ ಚೆನ್ನಾಗಿರಿ. ಯಾರೇ ಇರ್ಲಿ, ಅಲ್ಲಿ ಯಾರೇ ಒಂದು ಕಸ ಗುಡಿಸೋ ಎಂಪ್ಲಾಯೀಸ್ ಬರ್ಲಿ, ಯಾರೇ ಬರ್ಲಿ, ಅವ್ರು ಕಸ ಗುಡಿಸೋರು ಅನ್ನೋದು ನಾನು ತುಂಬಾ ಜನ ನೋಡಿದ ವಿದ್ಯಾರ್ಥಿಗಳು ಅವ್ರಿಗೆಲ್ಲ ಬೇರೆ ರೀತಿ ದೃಷ್ಟಿಕೋನದಲ್ಲಿ ನೋಡೋದೆಲ್ಲ ಮಾಡಬಾರ್ದು. ನಾವು ವಿದ್ಯಾರ್ಥಿಯಾಗಿ ಬಂದಿದ್ದೀವಿ ಅಂತ ಹಾಸ್ಟೆಲ್ಗೆ ಸೇರ್ಕೊಳ್ಳೋ ತನಕ ಒಂಥರ, ಹಾಸ್ಟೆಲ್ ಸೇರ್ಕೊಂಡ್ಮೇಲೆ ಒಂಥರ. ಇನ್ನು ಫೈನಲ್ ಇಯರ್ ಬಂದಂತ ವಿದ್ಯಾರ್ಥಿಗಳ ಕತೆ ಯಪ್ಪ, ದಯವಿಟ್ಟು ಹಾಸ್ಟೆಲ್ಗೆ ಸೇರ್ಕೊಂಡಿರೋದು ನೀವು ಏನಕ್ಕೆ ಹೇಳಿ? ಓದೋದಕ್ಕೆ. ಆ ಓದುವ ವಿಚಾರವನ್ನ ಪ್ರಮುಖವಾಗಿ ಇಟ್ಕೊಂಡೇ ಓದ್ಬೇಕು, ಬೇರೆಲ್ಲ ಸೆಕೆಂಡರಿ. ಓದೋದು ಇಂಪಾರ್ಟೆಂಟ್. ನಿಮ್ಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯಗಳು ಸಿಗಬೇಕು ಅನ್ನೋದನ್ನ ನೀವು ಕಾನೂನಿನ ಮೂಲಕ, ಮಾಹಿತಿ ಹಕ್ಕಿನ ಮೂಲಕ ಪಡ್ಕೊಳ್ಳಿ. ವಾರ್ಡನ್ ಕೇಳಿ ಕೊಡ್ತಾರೆ ಏನೇನು ನಮ್ಗೆ ಸೌಲಭ್ಯ ಇದೆ ಅಂತ. ಆ ಸೌಲಭ್ಯಗಳು ಸಿಗದೇ ಇದ್ದಂತ ಸಂದರ್ಭದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳಿ. ಮೇಲಧಿಕಾರಿಗಳಿಗೆ ವರದಿ ಮಾಡಿ. ಮೇಲಧಿಕಾರಿಗಳು ಕೇಳಲಿಲ್ಲ ಅನ್ನೋ ಸಂದರ್ಭದಲ್ಲಿ ಮಾಧ್ಯಮಗಳಲ್ಲಿ ವರದಿ ಮಾಡಿ. ನೀವು ಮಾಧ್ಯಮಕ್ಕೆ ಹೋಗ್ಬೋದು, ವಿದ್ಯಾರ್ಥಿಗಳು ಏನ್ ತೊಂದರೆ ತಪ್ಪಿಲ್ಲ. ನಾವು ಸರ್ಕಾರಿ ನೌಕರು ಹೋಗಕ್ಕಾಗಲ್ಲ, ಬಟ್ ನೀವು ಹೋಗ್ಬೋದು. ಮತ್ತೆ ಜನಪ್ರತಿಗಳಿದ್ದಾರೆ ನಿಮ್ಗೆ, ಹಾಗಾಗಿ ಅಧ್ಯಕ್ಷರು ಜನಪ್ರತಿನಿಧಿಗಳು ಅವಾಗವಾಗ ಭೇಟಿ ಕೊಡ್ತಾ ಇರ್ತಾರೆ, ನಿಮ್ನೆಲ್ಲಾರನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇರ್ತಾರೆ. ಏನಿದೆ ಏನಿಲ್ಲ ಹೇಗೆ ಗೊತ್ತಿದ್ರೆ ಎಲ್ಲಾನು ಕೂಡ ಕೇಳ್ತಾರೆ. ಮತ್ತೆ ಅಧಿಕಾರಿಗಳು ಕೂಡ ಭೇಟಿಯನ್ನ ಕೊಡ್ತಾರೆ ಅವಾಗವಾಗ. ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಹಾಸ್ಟೆಲ್ಗಳಿಗೆ ವಿಸಿಟ್ ಅನ್ನ ಕೊಡ್ತಾ ಇರ್ತಾರೆ. ಇಷ್ಟೆಲ್ಲ ವ್ಯವಸ್ಥೆ ಇದೆ. UPS ಇದೆ. ನಮ್ಮನೇಲಿ ಕರೆಂಟ್ ಇರಲ್ಲ, ಬಟ್ ಹಾಸ್ಟೆಲ್ ಯಾವಾಗ್ಲೂ ಕರೆಂಟ್ ಇರುತ್ತೆ. UPS ವ್ಯವಸ್ಥೆ ಇದೆ ಓದೋದಕ್ಕೆ. ಟೆಕ್ಸ್ಟ್ ಬುಕ್ ಗ್ರಂಥಾಲಯ ಇದೆ. ದಿನ ಬೆಳಗ್ಗೆ ಪೇಪರ್ಗಳು ಬರ್ತದೆ. ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗಳಿದೆ. ವ್ಯಕ್ತಿ ವಿಕಾಸನ ಸಂಬಂಧಿಸಿದಂತಹ ಕ್ಲಾಸ್ಗಳಿದೆ. ಎಲ್ಲಾ ಕ್ಲಾಸ್, ಕಂಪ್ಯೂಟರ್ ಕ್ಲಾಸ್ಗಳನ್ನು ಕೂಡ ಮಾಡ್ತಾರೆ. ಕೆಲವು ಹೆಣ್ಮಕ್ಳಿಗೆ ಕರಾಟೆ ಕ್ಲಾಸ್ಗಳನ್ನ ಹೇಳ್ಕೊಡ್ತಾರೆ. ಇಷ್ಟೆಲ್ಲ ಕ್ಲಾಸ್ಗಳಲ್ಲೂ ನಿಮ್ಗೆ ಕೊಡ್ತಿರ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂತಹ ಪ್ರತಿಭೆಯನ್ನ ಅನಾವರಣಗೊಳಿಸೋದಕ್ಕೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ. ಇದನ್ನ ಬಳಸ್ಕೊಂಡು ತುಂಬಾ ಜನ ಬೇರೆ ಬೇರೆ ವಿಭಾಗಗಳಲ್ಲಿ ಸಾಧನೆಗಳನ್ನ ಮಾಡಿದ್ದಾರೆ. ನೀವು ಕೂಡ ಆ ರೀತಿ
ಸಾಧನೆಗಳನ್ನು ಮಾಡಬೇಕೇ ಹೊರತು ಯಾವುದೋ ಬೇರೆ ನಮ್ಗಲ್ಲದಂತಹ ಅಂದರೆ ಆ ಪ್ರೀತಿ ಪ್ರೇಮ ಪ್ರಣಯ ಮತ್ತೊಂದು ಆ ಏಜ್ನಲ್ಲಿ ಬರ್ತಕ್ಕಂಥದ್ದು, ಡಿಗ್ರಿ ಅಂದಮೇಲೆ ಆ ಏಜ್ಗಳಲ್ಲಿ ಬರ್ತಕ್ಕಂಥದ್ದು. ಒಂದು 25, 26, 27 ದಾಟಿದ ನಂತರ ಈ ಥರದ ಪ್ರಕ್ರಿಯೆಗಳನ್ನ ಇಟ್ಕೊಳ್ಳಿ. ಅಂದರೆ ಮನ್ಸಾದ್ಮೇಲೆ ಸಹಜ ಮದುವೆ ಆಗಲೇಬೇಕು, ಪ್ರೀತಿ ಮಾಡಲೇಬೇಕು. ನೀವು ಲೈಫ್ನಲ್ಲಿ ಶಟ್ಲ್ ಆಗಿ ಚೆನ್ನಾಗಿ ಓದಿ MA ಹೋದ್ಮೇಲೆ ಅಥವಾ MA ಹೋದಾಗ ನಿಮಗೆ ಮೈಂಡ್ ಮೆಚೂರ್ಡ್ ಬಂದಿರುತ್ತೆ, ಒಂದು ಬೌದ್ಧಿಕ ಪ್ರಜ್ಞಾನ ಬೆಳೆದಿರುತ್ತೆ, ಆವಾಗ ನೀವು ಪ್ರೀತಿ ಮಾಡೋದು ತಪ್ಪಿಲ್ಲ ಆಗ. ಬಟ್ ನೀವು 18, 19, 20ನೇ ವಯಸ್ಸಿಗೆ ನೀವು ಪ್ರೀತಿ ಮಾಡಿ 22ನೇ ವಯಸ್ಸಿಗೆ ನಿಮ್ಮ ಜೀವನನೇ ಹಾಳು ಮಾಡ್ಕೊಳ್ಳೋದು ತುಂಬ ಇದು. ಇನ್ನು ಹಾಸ್ಟೆಲ್ನಲ್ಲಿ ಮೊಬೈಲ್ ಬಳಕೆ ಇದೆಯಲ್ಲ, ಇದನ್ನು ನೋಡಿ ನನಗಂತೂ ಬೇಜಾರಾಗ್ಬಿಟ್ಟಿದೆ. ನಾನು ತುಂಬ ಸಲ ಹಾಸ್ಟೆಲ್ ಕೊಟ್ಟಾಗ ಮೊಬೈಲ್ನಲ್ಲಿ ಜೋರಾಗಿ ಹಾಡಾಕೋದು, ಆ ವಾರ್ಡನ್ ಕೇಳಿದಾಗ ಅವ್ರಿಗೆ ಬೈಯೋದು ವಾಪಸ್ಸು, ಈ ಥರದ್ದೆಲ್ಲ ಇದೆ. ಮೊಬೈಲನ್ನು ಬಳಕೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ, ಅದನ್ನು ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಬಳಸಿ. ಮೊಬೈಲ್ ಬಳಕೆಯನ್ನು ಶೈಕ್ಷಣಿಕ ಉದ್ದೇಶಕ್ಕೋಸ್ಕರ ಬಳಸಿ. ಜೋರಾಗಿ ಹಾಡಾಕೋದು ಇದೆಲ್ಲ ಸಿಲ್ಲಿ, ತುಂಬ ಬೇರೆಯವ್ರು ಡಿಸ್ಟರ್ಬ್ ಮಾಡಬಾರ್ದು. ಮತ್ತು ಗುಂಪುಗಾರಿಕೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹಾಸ್ಟೆಲಲ್ಲಿ, ಈ ಗುಂಪುಗಾರಿಕೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಬಿಡಿ. ಎಲ್ಲರೂ ಸ್ನೇಹಿತರೆ, ಎಲ್ಲರೂ ನಮ್ಮವರೇ. ಜಾತಿ ಧರ್ಮ ಭಾಷೆ ಎಲ್ಲವನ್ನು ಮೀರಿ ಬದುಕಬೇಕು, ಅದೇ ಹಾಸ್ಟೆಲ್. ಎಲ್ಲವನ್ನ ಮೀರಿ ಬದುಕುವಂಥದ್ದು, ಎಲ್ಲರ ಜೊತೆ ಒಳಗಾಗೋದೇ ಹಾಸ್ಟೆಲ್, ಎಲ್ಲರ ಜೊತೆ ಬದುಕೋದೇ ಹಾಸ್ಟೆಲ್ ಕಲಿಸ್ತಕ್ಕಂಥದ್ದು. ಒಬ್ಬ ಪರಿಪೂರ್ಣ ವ್ಯಕ್ತಿಯನ್ನ ಬೆಳೆಸ್ತಕ್ಕಂಥದ್ದು ಯಾವುದು ಅಂದ್ರೆ ಹಾಸ್ಟೆಲ್. ಅಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲಾ ಧರ್ಮದವ್ರು, ಎಲ್ಲಾ ಜಾತಿಯವರು ಎಲ್ಲರೂ ಇರ್ತಾರೆ. ಹಿಂದುಳಿದ ವರ್ಗಗಳ ಹಾಸ್ಟೆಲ್, OBC ಹಾಸ್ಟೆಲ್ ಹೋಗ್ಬಿಟ್ರೆ ನೀವು ಎಲ್ಲ ಕಮ್ಯುನಿಟಿಯವರು ಇರ್ತಾರೆ. SC ಕಮ್ಯುನಿಟಿ ಹಿಡಿದು ಎಲ್ಲಾ ಕಮ್ಯುನಿಟಿ, ಅಂದ್ರೆ ಟಾಪ್ SC ಇಂದ ಹಿಡಿದು ಕೆಳಗಡೆ ಲಾಸ್ಟ್ ಬರ್ತಕ್ಕಂಥ 8ನೇ ಕ್ಯಾಟಗರಿ, 9 ಏನು ಕ್ಯಾಟಗರಿಗಳು ಮಾಡಿದ್ದಾರೆ, 9ನೇ ಕ್ಯಾಟಗರಿ ತನಕನು ವಿದ್ಯಾರ್ಥಿಗಳು ಇರ್ತಾರೆ. 3A 3B 2A ಎಲ್ಲರೂ ಇರ್ತಾರೆ. ಎಲ್ಲರ ಜೊತೆ ST ಎಲ್ಲಾ ಸಮುದಾಯದವರು ಕೂಡ ಈ OBC ಹಾಸ್ಟೆಲ್ಗಳು ಇರ್ತಾರೆ. 75% OBCಗಳಿಗೆ, 25% SC STಗಳಿಗೆ ರಿಸರ್ವೇಶನ್ ಇದೆ ಹಾಸ್ಟೆಲ್ಗಳಲ್ಲಿ, OBC ಹಾಸ್ಟೆಲ್ಗಳಲ್ಲಿ. ಅದೇ ರೀತಿ SC ST ಹಾಸ್ಟೆಲ್ಗಳಲ್ಲೂ ಕೂಡ 75% SCಗಳಿಗೆ ಮತ್ತು 25% ಇತರೆ ಸಮುದಾಯದವರು ಕೂಡ ಇದೆ, ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳಿಗೆ. ಹಾಗಾಗಿ ಎಲ್ಲರನ್ನು ಕೂಡ ಒಳಗೊಂಡು ಎಲ್ಲ ರೀತಿ ಬದುಕುವಂಥದ್ದೇ ನಮ್ಮ ಸಂವಿಧಾನದ ಆಶಯ, ಭಾರತದ ಆಶಯ. ಬನ್ನಿ, ನಮ್ಮ ಮೋಹನ್ ಸರ್ ಅವರು ನಮ್ಮ ಹಾಸ್ಟೆಲ್ಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದರೆ, ಆನಂತರ ನೆಕ್ಸ್ಟ್ ನಾನು ನಿಮಗೆ ಹೇಳ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ನಿಲ್ಲಿಸಬೇಡಿ, ನೋಡ್ತಾ ಇರಿ. BCM ಇಲಾಖೆಯಿಂದ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ವಿದ್ಯಾರ್ಥಿ ನಿಲಯಗಳು ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರ ಎಂಬುದಾಗಿ ವಿಭಾಗ ಮಾಡಲಾಗಿದೆ. ಮೆಟ್ರಿಕ್ ನಂತರ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಊಟದ ವೆಚ್ಚ ಮತ್ತು ವಸತಿ ವೆಚ್ಚದ 1,850 ರೂಪಾಯಿಗಳು. ಅದೇ ರೀತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ 1,750 ವಿದ್ಯಾರ್ಥಿ ನಿಲಯದಲ್ಲಿ ವೆಚ್ಚವನ್ನು ಇಲಾಖೆಯಿಂದ ಭರಿಸಲಾಗುತ್ತದೆ. ಅದೇ ರೀತಿ BCM ಇಲಾಖೆಯಿಂದ ಡಿ ದೇವರಾಜ ಅರಸು ವಿದೇಶಿ ವ್ಯಾಸಂಗ ಮಾಡುವವರಿಗೆ 3 ವರ್ಷಕ್ಕೆ 10 ಲಕ್ಷದಂಗೆ 30 ಲಕ್ಷಗಳ ಕೊಡುವ ಲಭ್ಯವಿದೆ. ಅದೇ ರೀತಿ CET ಎಕ್ಸಾಮ್ಗಳಿಗೆ ತರಬೇತಿಗಳನ್ನು ನೀಡಲಾಗುತ್ತದೆ. ಅದೇ ರೀತಿ ನೆಟ್ ಹಾಗೂ JEE ಪರೀಕ್ಷಾ ಪೂರ್ಣ ತರಬೇತಿಯನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ವಸತಿ ಮತ್ತು ಊಟವನ್ನು ಉಚಿತವಾಗಿ ನೀಡಲಾಗುತ್ತದೆ. ಯಾವುದೇ ವಿದ್ಯಾರ್ಥಿಗಳು. ಧನ್ಯವಾದಗಳು. ನಮ್ಮ ಮೋಹನ್ ಸರ್ ಅವರು ನಮಗೆ ಅತ್ಯುತ್ತಮದ ಮಾಹಿತಿಯನ್ನ ವಿಡಿಯೋದ ಮೂಲಕ ಕೊಟ್ಟಿದ್ದಾರೆ. ನನಗೆ ಫೋನ್ನ ಮೂಲಕ ಮತ್ತು ನೇರವಾಗಿ ಉತ್ತಮವಾದಂತಹ ಮಾಹಿತಿಯನ್ನ ಏನೆಲ್ಲ ನಮ್ಮ ಹಾಸ್ಟೆಲ್ಗಳಲ್ಲಿ ಹೇಗಿದೆ, ಯಾವ್ಯಾವ ರೀತಿ ಇದೆ ಪರಿಸ್ಥಿತಿ ಅನ್ನೋದನ್ನ ತಿಳಿಸಿದ್ದಾರೆ. ಅದನ್ನ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಫೈನಲ್ ಇಯರ್ ಮುಗಿಯುವಂತಹ ಸಂದರ್ಭದಲ್ಲಿ ಹಾಸ್ಟೆಲ್ಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಕೆಲವೊಬ್ರು ಬಹಳ ಅವರೇ ಮುತುವರ್ಜಿ ವಹಿಸಿ ವಾರ್ಡನ್ಗಳು ನಾನು ನೋಡಿದ್ದೀನಿ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳು ಮತ್ತು ಇಂಜಿನಿಯರ್ಗಳಿಗೆ ಕ್ಯಾಂಪ್ ಅನ್ನು ಅರೇಂಜ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಜಾಬ್ಗಳಿಗೆ ಆಪರ್ಚುನಿಟಿ ಎಲ್ಲೆಲ್ಲ ಬರ್ತದೆ ಅನ್ನೋದನ್ನ ಇಲಾಖೆಗಳ ಮೂಲಕ ತಿಳಿಸ್ತಕ್ಕಂಥದ್ದು. ನೆಕ್ಸ್ಟ್ ಫೈನಲ್ ಇಯರ್ ಆದ ತಕ್ಷಣ KS ಮತ್ತು IAS ಕೋಚಿಂಗ್ಗೆ, ಉಚಿತ ಕೋಚಿಂಗ್ಗೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಒಂದು 5% ಎಕ್ಸ್ಟ್ರಾ ಇದೆ ಮಾರ್ಕ್ಸ್. ನೀವು CET ಬರಿತೀರಿ, CET ಬರೆದಾಗ ನಿಮಗೆ 5 ಮಾರ್ಕ್ಸ್ ಬೋನಸ್ ಸಿಗುತ್ತೆ. ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಕೋಟಾನೇ ಇಟ್ಟಿದ್ದಾರೆ. ನೀವು ಹಾಸ್ಟೆಲ್ ವಿದ್ಯಾರ್ಥಿಗಳು ಅಂದ್ರೆ ನಿಮ್ಗೆ ಸಪ್ರೇಟ್ ಕೋಟಾ ಇದೆ. OBC ಇರ್ಬೋದು, SC ST ಇರ್ಬೋದು, ಅಲ್ಪಸಂಖ್ಯಾತರ ಹಾಸ್ಟೆಲ್, ಯಾವ ಹಾಸ್ಟೆಲ್ ಓದಿದ್ರೆ ನೀವು ಅವ್ರಿಗೆ ಆ ಕಮ್ಯುನಿಟಿಯಿಂದ AS ಮತ್ತು KS ಕೋಚಿಂಗ್ಗಳಿಗೆ ನಿಮಗೆ ಉಚಿತವಾಗಿ ಕೋಚಿಂಗ್ ಕೊಡ್ತಾರೆ. ಎಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಮತ್ತೆ ಧಾರವಾಡ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ನೀವು ಕೋಚಿಂಗ್ ಅನ್ನ ಪಡ್ಕೋಬಹುದು. ಮತ್ತೆ JEE ನೆಟ್ ಈ ತರದ ಎಕ್ಸಾಮ್ಗಳು ಕೂಡ PSI ಕೂಡ ಕೊಡ್ತಾ ಇದ್ದಾರೆ ಇತ್ತೀಚೆಗೆ.
ಎಲ್ಲ ತರದ ಕಾಂಪಿಟೇಟಿವ್ ಎಕ್ಸಾಮ್, ಗ್ರೂಪ್ ಸಿ ಎಕ್ಸಾಮ್ ಎಲ್ಲದಕ್ಕೂ ಕೂಡ ಕೋಚಿಂಗ್ ಅನ್ನ ಕೊಡ್ತಾ ಇದ್ದಾರೆ. ನೀವು ಡಿಗ್ರಿ ಮುಗಿದ ತಕ್ಷಣ ಏನ್ ಮಾಡ್ಬೋದು ಅಂದ್ರೆ ಆರಾಮಾಗಿ ಕೋಚಿಂಗ್ ಹೋಗ್ಬೋದು. ಕೋಚಿಂಗ್ ಮುಗಿಸಿ ನೆಕ್ಸ್ಟ್ ಜಾಬ್ಗೆ ಹೋಗ್ಬೋದು. ಅದಲ್ಲದೆ ನೆಕ್ಸ್ಟ್ PhD ಮಾಡುವಂತವ್ರಿಗೆ ನಮ್ಮ ಸರ್ ಹೇಳ್ದಂಗೆ ಪ್ರತಿ ವರ್ಷ 10,000 ರೂಪಾಯಿಗಳನ್ನ, ಪ್ರತಿ ತಿಂಗಳು 10,000ಗಳನ್ನ ಕೊಡುತ್ತೆ. ಅದು 3 ವರ್ಷ ತನಕ. ಒಂದು ವೇಳೆ ನೀವು PhD ಮಾಡ್ತಾ ಇದ್ರೆ, ನಿಮ್ಗೆ JRF ಆಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರೆ ಪ್ರತಿ ವರ್ಷ ಪ್ರತಿ ತಿಂಗಳಿಗೆ ಅನ್ಸುತ್ತೆ, ತಿಂಗಳಿಗೆ 10,000 ರೂಪಾಯಿಗಳನ್ನ ನಿಮ್ಗೆ ನೀಡ್ತಾರೆ. ಇನ್ನು ವಿದೇಶದಲ್ಲಿ ಓದ್ತೀನಿ ಅಂದ್ರೆ, ನಾನು ವಿದೇಶಕ್ಕೆ ಹೋಗಿ ಓದ್ತಾ ಇದ್ದೀನಿ, ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಉನ್ನತ ಶಿಕ್ಷಣಕ್ಕಾಗಿ ಅವ್ರಿಗೆ ಪ್ರತಿ ವರ್ಷ 10 ಲಕ್ಷ ರೂಪಾಯಿಗಳನ್ನ ಕೊಡುತ್ತೆ. 3 ವರ್ಷಗಳ ತನಕಗೆ 30 ಲಕ್ಷ ರೂಪಾಯಿಗಳನ್ನ ನೀಡ್ತಾರೆ ಅಂತ ಹೇಳಿದ್ದಾರೆ. ಇದು ಬೇರೆ ಬೇರೆ ಇಲಾಖೆಗಳಲ್ಲಿ ಇನ್ನೂ ಹೆಚ್ಚಿನ ಹಣದ ನೀಡುವಂತಹ ವ್ಯವಸ್ಥೆ ಇದೆ. ಹೆಚ್ಚು ಮೌಲ್ಯ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ಹಿಂದುಳಿದ ಕಲ್ಯಾಣ ಇಲಾಖೆಯಲ್ಲಿ 10,000 ಇದ್ರೆ ಬೇರೆ ಇಲಾಖೆಯಲ್ಲಿ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ವ್ಯತ್ಯಾಸಗಳಿರ್ಬೋದು. ಈ ರೀತಿ ಇಲಾಖೆಗಳಲ್ಲಿದೆ. ನೀವೇನ್ ಮಾಡ್ಬೋದು ಅಂದ್ರೆ ಅಧಿಕೃತ ವೆಬ್ಸೈಟ್ಗಳಿಗೆ ಹೋಗಿ ನೋಡಿ ಚೆಕ್ ಮಾಡ್ತೀವಿ. ಇಷ್ಟೆಲ್ಲ ಸೌಲಭ್ಯಗಳಿದೆ. ಇಷ್ಟೆಲ್ಲ ಸೌಲಭ್ಯಗಳಿದ್ದನ್ನ ಬಳಸ್ಕೋಬೇಕಲ್ವಾ, ನಾವು ಓದ್ಬೇಕಲ್ವಾ. ಈಗಲೇ ಹೇಳಿದ್ರ ಹಾಸ್ಟೆಲ್ಗಳು ಅನ್ನೋದು ನಿಜವಾಗ್ಲೂ ಪುಣ್ಯ ಭೂಮಿಗಳು ಅನ್ನೋದು ಸುಮ್ಮನೆ ಹೇಳಿರೋದಲ್ಲ ನಾನು. ಎಷ್ಟೋ ಬಡವರ, ಎಷ್ಟೋ ವಿದ್ಯಾರ್ಥಿಗಳ, ಎಷ್ಟೋ ತಮ್ಮ ಕನಸುಗಳನ್ನು ಹೊತ್ಕೊಂಡ್ ಬಂದಂಥವರ ಜೀವನವನ್ನ ಬದಲು ಮಾಡದಂತಹ ನಿಜವಾದ ಪುಣ್ಯ ಭೂಮಿಗಳು. ಆ ಹಾಸ್ಟೆಲ್ನ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ, ಅಥವಾ ಹಾಸ್ಟೆಲ್ ಏನೋ ಬದಲಾವಣೆ ಆಯ್ತು ಅನ್ನೋದಕ್ಕೋಸ್ಕರ, ಯಾವುದೋ ಒಂದು ಪಾರ್ಟ್ ಎಲ್ಲೇ ಹೋದ್ರೂ ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಅದಕ್ಕೋಸ್ಕರನೇ ಹಾಸ್ಟೆಲ್ ಸರಿ ಇಲ್ಲ ಅನ್ಬಿಡೋದು, ಹಾಸ್ಟೆಲ್ ಹಂಗಂತ ಅನ್ಬಿಡೋದು ಅಪಪ್ರಚಾರ ಅಲ್ವಾ ಇದು. ಒಂದು ಮ್ಯಾಟ್ರಿಗೆ 99 ಕೂಡ ಕೆಟ್ಟದಾಗಿ ಹೇಳ್ತಕ್ಕಂಥದ್ದು. ಒಂದು ಬರುತ್ತೆ, ಮನೆ ಅಂದ್ಮೇಲೆ ಒಂದು ಸಮಸ್ಯೆ ಬಂದೇ ಬರುತ್ತೆ. ಒಂದು ಪುಟ್ಟ ಮನೆ ಅಂದ್ರೆ ಅಷ್ಟೊಂದು ಸಮಸ್ಯೆಗಳು ಬಂದೇ ಬರುತ್ತೆ. ಇನ್ನು ಅಷ್ಟು 100 ಮಕ್ಕಳನ್ನ ನೋಡ್ಕೊಳ್ಳುವಂತಹ ಪ್ರದೇಶಗಳಲ್ಲಿ ಕೆಲವೊಂದು ಲೋಪದೋಷಗಳಾಗ್ತವೆ, ಎಲ್ಲೋ ಒಂದು ಹಾಸ್ಟೆಲ್ಗಳಾಗ್ತವೆ. ಅದನ್ನೇ ನಾವು ಪ್ರಚಾರ ಮಾಡ್ಕೊಂಡು ಮಾಡ್ಕೊಳ್ಳೋದಕ್ಕಿಂತ ಸಕ್ಸಸ್ ರೇಟ್ ಅನ್ನ ನೋಡಿ. ಸಕ್ಸಸ್ ರೇಟ್ ಅನ್ನ ನೋಡಿದಾಗ 99% ಸಕ್ಸಸ್ ರೇಟ್ ಇದೆ ಹಾಸ್ಟೆಲ್ ಓದಿರ್ತಕ್ಕಂಥದ್ದು. ಅನೇಕ ಸಂಗೀತಗಾರರಾಗಿದ್ದಾರೆ. ಏನೇನ್ ಯಾವ ವಿಭಾಗ ಹೇಳಲಿ ನಾನು, ಎಲ್ಲಾ ವಿಭಾಗದಲ್ಲಿ, ಎಲ್ಲಾ ರಂಗದಲ್ಲಿದ್ದಾರೆ. ಯಾರು ಕೇಳಿದ್ರೆ ನಾನು ಹಾಸ್ಟೆಲ್ ಓದಿದ್ದು ಅಂತಾನೆ ಹೇಳ್ತಾರೆ. ಒಂದಲ್ಲ ಒಂದು ಕೋರ್ಸ್ಗಳನ್ನ ಓದ್ಬೇಕಂತ ಸಂದರ್ಭಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಪ್ರತಿಯೊಬ್ರು ಇವತ್ತಿನ ಕಾಮನ್ ಆಗ್ಬಿಟ್ಟಿದೆ, ಎಲ್ಲರೂ ಕೂಡ ಹಾಸ್ಟೆಲ್ ಓದೋದು. ಹಾಗಾಗಿ ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಸೇರಿಸ್ಬೇಕು ಅಂತಿದ್ರೆ ದಯವಿಟ್ಟು ಹಾಸ್ಟೆಲ್ಗೆ ಸೇರಿಸಿ. ಉತ್ತಮ ರೀತಿಯಲ್ಲಿ ಅವರು ಉತ್ತಮ ವ್ಯಕ್ತಿಗಳಾಗ್ತಾರೆ. ನಾನು ಹೇಳದಂತೆ ಎಲ್ಲಾ ಸರ್ವತೋಮುಖ ಬೆಳವಣಿಗೆಯನ್ನು ಕೊಡ್ತಕ್ಕಂಥದ್ದು ಹಾಸ್ಟೆಲ್. ಯೋಗ, ಬೆಳಗಿದ್ದು ಯೋಗ, ತಿಂಡಿ, ಮಧ್ಯಾಹ್ನ ಊಟ, ಸ್ಪೋಕನ್ ಇಂಗ್ಲಿಷು. SLC ಮಕ್ಕಳಿಗೆ 2 ಟೀಚರ್ಗಳು ಬಂದು ಪ್ರತಿದಿನ ಪಾಠ ಮಾಡ್ತಾರೆ. ಅಂದ್ರೆ ಟ್ಯೂಷನ್ ತಗೋತಾರೆ. ಎಷ್ಟು ವಿದ್ಯಾರ್ಥಿಗಳು ಕಠಿಣ ಏನು ಅವ್ರಿಗೆ ಗೊತ್ತಾಗೋದಿಲ್ಲ ಅದೆಲ್ಲ ಹೇಳ್ಕೊಡ್ತಾರೆ. ನಮ್ಗೆ ಅಲ್ಲಿ ಯಾರು ಹೇಳ್ಕೊಡ್ತಾರೆ? ಮನೇಲಿದ್ರೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಡ್ಬೇಕು ಅಥವಾ ಟ್ಯೂಷನ್ ಸೇರಿಸ್ಬೇಕು. ಆಮೇಲೆ ದೂರ ಡಿಸ್ಟೆನ್ಸ್ ಕವರ್ ಆಗುತ್ತೆ. ಮನೆಯಿಂದ ಓಡಾಡಕ್ಕೆ 2 hour 3 hour ಬೇಕು ಅಂದ್ರೆ 1 hour 2 hour ಬೇಕು ಅಂದ್ರೆ ಹಾಸ್ಟೆಲ್ ಉಳ್ಕೊಂಡ್ರೆ ಆ 2 hours ಸೇವ್ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಓದ್ಬೋದು. ಇಷ್ಟೆಲ್ಲ ಉಪಯೋಗ ಇರತಕ್ಕಂತಹ ಹಾಸ್ಟೆಲ್ ಅನ್ನ ದಯವಿಟ್ಟು ಗೌರವಿಸಿ. ಈ ವಿಡಿಯೋವನ್ನ ಹೆಚ್ಚೆಚ್ಚು ಜನರಿಗೆ ಶೇರ್ ಮಾಡಿ. ಹಾಸ್ಟೆಲ್ಗೆ ನಿಮ್ಮ ಮಕ್ಕಳನ್ನ ಸೇರಿಸ್ಬೇಕು. ದಯವಿಟ್ಟು ಯಾರೆಲ್ಲ ಏನ್ ಅನ್ಕೊಂಡಿದ್ರೆ ದಯವಿಟ್ಟು ಹಾಸ್ಟೆಲ್ಗೆ ಸೇರಿಸ್ಬಿಡೋದು ಅಷ್ಟೇ ನಿಮ್ಮ ಜವಾಬ್ದಾರಿ ಅಲ್ಲ. ಅವನಲ್ಲಿ ಹೋಗಿ ಏನ್ ಮಾಡ್ತಾ ಇದ್ದಾನೆ, ಹೊರಗಡೆ ಹಾಸ್ಟೆಲ್ ನಂತರ ಅಂದ್ರೆ ಕಾಲೇಜ್ಗೆ ಹೋಗೋಕ್ಕಿಂತ ಮೊದಲು ಮತ್ತೆ ಕಾಲೇಜ್ಗೆ ಹೋಗಿದ ನಂತರ 2 ಅವಧಿಗಳೆಲ್ಲ ಏನ್ ಮಾಡ್ತಾ ಇದ್ದಾನೆ, ಸರಿಯಾಗಿ ಕಾಲೇಜ್ಗೆ ಹೋಗ್ತಾ ಇದ್ದಾನ, ಎಷ್ಟು ಮಾರ್ಕ್ಸ್ ತೆಗಿತಾ ಇದ್ದಾನೆ ಎಲ್ಲ ನೋಡ್ಬೇಕು. ಹಾಸ್ಟೆಲ್ ಸೇರಿಸ್ಬಿಟ್ಟು ಜವಾಬ್ದಾರಿನ ಬಿಟ್ಬಿಡೋದಲ್ಲ, ಪೋಷಕರ ಕರ್ತವ್ಯ. ಹಾಗೆ ವಿದ್ಯಾರ್ಥಿ ನಿಲಯ ಪಾಲಕರು ಕೂಡ ಕೆಲವೊಬ್ರು, ಎಲ್ಲರೂ ಅಲ್ಲ, ಕೆಲವೊಬ್ರು ಸರಿಯಾಗಿ ನೋಡ್ಕೊಳ್ಳೋದಂತ ಇರ್ಬೋದು. ಅವ್ರಿಗೂ ಕೂಡ ನಾವು ಹೇಳ್ತಕ್ಕಂಥದ್ದು ಏನಂದ್ರೆ ದಯವಿಟ್ಟು ನಿಮ್ಮ ಮಕ್ಕಳಂತೆ ಇವರನ್ನು ಕೂಡ ಕಾಣಿ. ಎಲ್ಲರೂ ಕೂಡ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ವಿದ್ಯಾರ್ಥಿ ನಿಲಯಗಳಲ್ಲಿ. ಬಹುಶಃ ಶಿಕ್ಷಕರು ಬಿಟ್ರೆ ನೆಕ್ಸ್ಟ್ ನಿಲಯ ಪಾಲಕರೇ. ನೋಡಿ, ಪಾಲಕರು 2 ರೀತಿ ಕರ್ತವ್ಯ, ಒಬ್ಬ ಗುರುವಾಗಿ ಮತ್ತೆ ಒಬ್ಬ ತಂದೆಯಾಗಿ 2 ಕರ್ತವ್ಯಗಳನ್ನ ನಿಭಾಯಿಸ್ತಕ್ಕಂತಹ ನಿಲಯ ಪಾಲಕರಿದ್ದಾರೆ. ಇನ್ನು ಅದರ ನಂತರ ತಾಲೂಕು ಆಫೀಸ್ ಇದೆ, ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇದೆ. ಏನೇ ನಿಮಗೆ ಡೌಟ್ಗಳಿದ್ರೆ, ಏನೇ ಮಾಹಿತಿ ಬೇಕು ಅಂದ್ರೆ ನೀವು
ಪ್ರತಿ ತಾಲೂಕುಗಳಲ್ಲಿ ತಾಲೂಕು ಕಲ್ಯಾಣಾಧಿಕಾರಿಗಳ ಕಚೇರಿ ಇರ್ತದೆ. ಎಲ್ಲ ಇಲಾಖೆಯಲ್ಲೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇರ್ಬೋದು, ಅಲ್ಪಸಂಖ್ಯಾತರದ್ದು ಇರ್ಬೋದು, ಪರಿಶಿಷ್ಟ ಜಾತಿ ಇರ್ಬೋದು, OBC ಇರ್ಬೋದು, ಎಲ್ಲ ಸಮುದಾಯಗಳ ಕಲ್ಯಾಣ ಇಲಾಖೆಗಳ ತಾಲೂಕು ಕಚೇರಿಗಳಿದೆ. ಅದರ ನಂತರ ಜಿಲ್ಲಾ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಆಫೀಸ್ ಇದೆ. ಆಯಾ ವಿಭಾಗದ್ದು ಅಂದರೆ ಯಾವ್ಯಾವ ಹಾಸ್ಟೆಲ್ ವಿಭಾಗ ಇದೆ ಅದರದ್ದು ವಿಭಾಗವಾರು ಜಿಲ್ಲಾ ಅಧಿಕಾರಿಗಳ ಕಾರ್ಯಾಲಯಗಳಿದೆ. ಸರ್ಕಾರವು ಕೂಡ ಇದಕ್ಕೆ ಪ್ರತ್ಯೇಕ ಇಲಾಖೆಗಳನ್ನೇ ಸ್ಥಾಪನೆ ಮಾಡಿದೆ. ಎಲ್ಲದಕ್ಕೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟೊಂದು ಹಣವನ್ನ ಯಾಕೆ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯ ಅಂತ. ಸರಿಯಾದ ವಿದ್ಯಾರ್ಥಿಗಳನ್ನ ರೂಪಿಸೋದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ. ಹಾಗಾಗಿ ಸರ್ಕಾರ ಇಷ್ಟೊಂದು ವೆಚ್ಚ ಮಾಡ್ತಾ ಇರೋದು ನಮಗೋಸ್ಕರ. ಹಾಗಾಗಿ ನಾವು ಜಾಗೃತರಾಗಿ ಓದೋಣ. ಸದೃಢ ಭಾರತವನ್ನ ಕಟ್ಟೋದಕ್ಕೆ ಸದೃಢ ಪ್ರಜೆಗಳಾಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.